ಸಂಕಲ್ಪ ವಾಣಿ ನ್ಯೂಸ್ ವೀಕ್ಷಕರೇ ನಮಸ್ಕಾರ. ಸಂಕಲ್ಪವಾಣಿ ನ್ಯೂಸ್ಗೆ ಸ್ವಾಗತ. ಕಲ್ಮಲ್ಲದಿಂದ ಸಾತ್ಮೈಲ್ನಿಂದ ಸಿಂಧನೂರವರೆಗೆ ರಾಜ್ಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ಪಟ್ಟಂಗೆ ಅದರಲ್ಲಿ ವಿಶೇಷವಾಗಿ ಮಾನ್ವಿ ಪಟ್ಟಣದಲ್ಲಿ ನಡೆದಿರುವಂಥ ಅವೈಜ್ಞಾನಿಕವಾಗಿರುವಂಥ ಡ್ರೈನೇಜ್ ನಿರ್ಮಾಣ ಆಗಿರ್ಬೋದು, ಮಹನೀಯರ ವೃತ್ತ ಅಭಿವೃದ್ಧಿಪಡಿಸುವಂಥ ಕಾಮಗಾರಿ ವಿಷಯದಲ್ಲಿ ಆಗಿರ್ಬೋದು, ಮತ್ತು ಈ ಪಟ್ಟಣದಲ್ಲಿ ಏನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ವಿಸ್ ರೋಡ್ಗಳನ್ನು ಮಾಡುವಂಥ ಕಾರ್ಯಕ್ರಮ ಇರ್ಬೋದು. ಜೊತೆಗೆ ಈ ಡ್ರೈನೇಜ್ಗಳೇನು ನಿರ್ಮಾಣ ಮಾಡ್ತಿದ್ದಾರೆ, ಆ ಡ್ರೈನೇಜ್ಗಳಿಂದ ಬಂದಿರುವಂಥ ನೀರನ್ನು ಸುಗಮವಾಗಿ ಬೇರೆ ಕಡೆ ಹೋಗಲಿಕ್ಕೆ ಯಾವ ರೀತಿ ಇವರು ಎಲ್ಲಿ ಕನೆಕ್ಟ್ ಮಾಡಬೇಕಾಗಿತ್ತು ಅಲ್ಲಿ ಮಾಡಿಲ್ಲ. ಆ ಕಾರಣಕ್ಕೆ ಅಂಥ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮಾಡ್ತಿರುವಂಥ ಈ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕ ಮತ್ತು ಭ್ರಷ್ಟಾಚಾರದಿಂದ ಈ ಅಧಿಕಾರಿಗಳು ಸರಿಯಾಗಿ ಮಾಡ್ತಿಲ್ಲ ಅನ್ನೋದು ಎಲ್ಲ ನಮ್ಮ ಮುಖಂಡರುಗಳ ಒಂದು ಆರೋಪ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗಿಂತ ಎಲ್ಲ ಮಾಧ್ಯಮದವರು ಕೂಡ ತಾವೇ ಸ್ವತಃ ಅಲ್ಲಿ ನಡೆದಿರುವಂಥ ಲೋಪದೋಷಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಸೊ ನಿಮ್ಮ ಜೊತೆಯಾಗಿ ಕೂಡ ನಾವು ಇವತ್ತು ಇಡೀ ಏನು ಈ ರಾಜ್ಯ ಹೆದ್ದಾರಿ ಮೇಲೆ ಸಂಚಾರ ಮಾಡುವಂಥ ಪ್ರತಿಯೊಂದು ವಾಹನಗಳ ಮತ್ತು ಸಾರ್ವಜನಿಕರ ಸಂಚಾರದ ಹಿತದೃಷ್ಟಿಯಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಏನು ಈ ಕ್ರಿಯಾಕೊಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಜನರ ಹಿತಾಸಕ್ತಿಗೋಸ್ಕರ ಇಲ್ಲಿಯ ಜನಪ್ರತಿನಿಧಿಗಳು, ವಿಶೇಷವಾಗಿ ಕಳಕಳಿಯ ವಿನಂತಿ. ಹಾಗಾಗಿ ನಾವು ಇಲ್ಲೆಲ್ಲ ಪಕ್ಷಾತೀತವಾದಂಥ ಹೋರಾಟ, ಇದು ಪಕ್ಷಾತೀತವಾದಂಥ ಹೋರಾಟ ಮತ್ತು ಜಾತ್ಯತೀತವಾದಂಥ ಹೋರಾಟ. ಇಲ್ಲಿ ಯಾವುದೇ ಒಂದು ಪಕ್ಷಿಗೆ ವಿರುದ್ಧ ಹೋರಾಟ ಮಾಡೋದಲ್ಲ, ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಮಾಡೋದಲ್ಲ. ಸೊ ಆ ಕಾರಣಕ್ಕಾಗಿ ಇದರಲ್ಲಿ ಇನ್ನೂ ಹೆಚ್ಚಿನ ಜನ ಭಾಗವಹಿಸ್ತಾರೆ. ಈ ಒಂದು ಹೋರಾಟ ನಾವು ಬಹಳಷ್ಟು ದಿವಸದಿಂದ ಇದನ್ನು ಒಂದು ಹಾಕ್ಕೊಳ್ಬೇಕು ಅನ್ನುವಂಥ ಎಲ್ಲ ಮುಖಂಡರುಗಳ ಜೊತೆ ವೈಯಕ್ತಿಕವಾಗಿ ಕೂಡ ನಾವು ಚರ್ಚೆನೂ ಮಾಡಿದ್ವಿ. ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆನೂ ಮಾಡಿದ್ವಿ. ಆದರೆ ಅದು ಹೇಳ್ತಾ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಏನು ಅಂಬೇಡ್ಕರ್ ಸರ್ಕಲಲ್ಲಿ ಇವತ್ತು ಯಾವುದೇ ಜಾತಿ ಧರ್ಮ ಅಥವಾ ಯಾವುದೇ ಧರ್ಮೀಯರಿಗೆ ಸಂಬಂಧಪಟ್ಟಂಗೆ ದೇವಸ್ಥಾನಗಳಿರಲಿ, ಮಸೀದಿಗಳಿರಲಿ, ಮಹನೀಯರ ಒಂದು ವೃತ್ತಗಳಿರಲಿ, ಕಾನೂನು ಪ್ರಕಾರ ತಾಲೂಕು ಆಡಳಿತ ಅದನ್ನು ತೆರವುಗೊಳಿಸ್ಬೇಕು. ಎಲ್ಲಿ ನಿಷ್ಠವಾಗಿ ಕಾನೂನುಬದ್ಧವಾಗಿ ನೀವೇನು ತೆರವುಗೊಳಿಸಲಿಲ್ಲ ಅಂದರೆ ಸರಿಯಾಗಿ ನಡೆಯೋದಿಲ್ಲ. ಸೊ ಕೆಲವೊಂದು ಕಡೆ ಎಲ್ಲ ತಮ್ಮ ಗಮನದಾಗ ಆದರೂ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಯಾವುದೋ ಒಂದು ಗುಡಿ ಗುಂಡಾರ ಉಳ್ಸೋಕ್ಕೆ, ಒಂದು ಮಸೀದಿ ಉಳ್ಸೋಕ್ಕೆ, ಒಂದು ವೃತ್ತ ಉಳ್ಸೋಕ್ಕೆ ಅದನ್ನು ಉದ್ದೇಶ ಇಟ್ಕೊಂಡು ಏನಾದರೂ ನೀವು ಅಭಿವೃದ್ಧಿನ ಹಿಂದೆ ಸರಿಸಿದರೆ ಅದು ಸಾರ್ವಜನಿಕ ಜೀವನಕ್ಕೆ ಕುತ್ತು ಬರುತ್ತೆ ಅನ್ನೋದನ್ನು ನಾವೆಲ್ಲರೂ ಹಿಡಿತು ತಗೊಂಡಿದ್ದಾರೆ, ಹೈಟ್ ತಗೊಂಡಿದ್ದಾರೆ. ಅದು ಚಿಕ್ಕದಾಗಿದೆ. ಇಡೀ ಮಾನ್ವಿ ಟೈಮಲ್ಲಿ ಎಲ್ಲ ವೇಸ್ಟ್ ನೀರು ಬರೋದನ್ನು ಡ್ರೈನೇಜ್ ಮುಖಾಂತರ ಬಂದರೆ ಅದು ಹಿಡ್ಸೋಕ್ಕೆ ಆಗಲ್ಲ. ನೀವು ಬೇಕಾದ್ರೆ ಅಳತೆ ಮಾಡ್ಬೋದು. ನೀವು ಅದು 1-1.5 ಫೀಟು 2 ಫೀಟ್ ಹೈಟ್ ಇಲ್ಲ. ಅದು ಅದ್ರ ಮೇಲೆ ಸಂಪೂರ್ಣವಾಗಿ ಸ್ಲ್ಯಾಬ್ ಹಾಕ್ತಿದ್ದಾರೆ. ಆ ಮುಚ್ಚೋದ್ಮೇಲೆ ಅದು ಹೆಂಗೆ ಅದಕ್ಕೆ ಪರಿಹಾರ ನೀರು ಹೋಗ್ಲಿಕ್ಕೆ? ಅಥವಾ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಿರ್ತಾವೆ. ಯಾವ್ಯಾವ ಅಧಿಕಾರಿಗಳು ಏನೇನು ಸಭೆ ಮಾಡಿದ್ರು, ಏನೇನು ಹೇಳಿದ್ರು, ಯಾವ್ಯಾವ ರಾಜಕಾರಣಿಗಳು ಸಭೆ ಮಾಡಿದ್ರು, ಏನೇನು ಹೇಳಿದ್ರು, ಎಲ್ಲ ನಮಗಿಂತ ನಿಮಗೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರ್ ಏನಿದೆ, ಇಂಟರ್ನಲ್ ಮ್ಯಾಟ್ರ್ಗಳೆಲ್ಲ ನಿಮಗೆ ಅಧಿಕಾರಿಗಳಿಗೆ ಗೊತ್ತಿದ್ದಷ್ಟು ನಿಮ್ಗೆ ಗೊತ್ತಿದೆ. ಸೊ ಅದನ್ನು ಕೂಡ ದಯವಿಟ್ಟು ತಮ್ಮಲ್ಲಿ ವಿನಂತಿ, ಆ ಎಲ್ಲ ವಿಷಯಗಳನ್ನ ಗೊತ್ತಿದ್ದನ್ನು ತಾವು ನಿಷ್ಪಕ್ಷಪಾತವಾಗಿ ವರದಿ ಮಾಡಿದರೆ ನಮ್ಮ ಹೋರಾಟಕ್ಕಿಂತ ಶಕ್ತಿ, ನಿಮ್ಮ ಶಕ್ತಿ ಮುಖ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಶಿವಕುಮಾರ್ ಚಲ್ಮಲ್, ಸಂಕಲ್ಪವಾಣಿ ನ್ಯೂಸ್, ಮಾನ್ವಿ.